ಹಾಯ್ ಎಲ್ರಿಗೂ ವೆಲ್ಕಮ್ ಟು ಸ್ನೇಹ ಫೋಮೋಸ್ ಯೂಟ್ಯೂಬ್ ಚಾನಲ್. ಇದೀಗ ನಾನು ಮಾಡ್ತಾ ಇರೋದು ಆಲೂಗಡ್ಡೆ ಬದನೆಕಾಯಿಯ ಗುಜ್ಜು. ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕೊಬ್ಬರಿ, ಹಾಗೆ ಆಲೂಗಡ್ಡೆ, ಹಾಗೆ ಬದನೆಕಾಯಿ. ಮಡಕೆ ಹೊಸದು ಅಂತ ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸ್ಕೊತಾ ಇದ್ದೀವಿ. ಹಾಗೆ ಯೂಸ್ ಮಾಡಿದ್ರೆ ಮಣ್ಣಿನ ಸ್ಮೆಲ್ ಬರುತ್ತೆ ಅಂತ. ಸೊ ಇವಾಗ ಮಡಕೆ ಬಿಸಿ ಆಗ್ತಾ ಇದೆ. ಎಣ್ಣೆ ಹಾಕೊಳ್ಳಿ. ಇದಕ್ಕೆ ನಾವು ಸಾಸಿವೆ ಯೂಸ್ ಮಾಡಿದ್ರೆ ಡೈರೆಕ್ಟ್ ಈರುಳ್ಳಿನ ಫ್ರೈ ಮಾಡ್ಕೊತೀವಿ. ಸೊ ಈಗ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದ್ದರೆ ನೆಕ್ಸ್ಟ್ ಆಲೂಗಡ್ಡೆ ಹಾಕೊಳ್ಳಿ. ಸೊ ಆಲೂಗಡ್ಡೆನ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಬೇಗ ಬೇಯುತ್ತೆ ಅಂತ. ಜಾಸ್ತಿ ಹೊತ್ತು ಬಿಟ್ಟರೆ ತಳ ಹಿಡಿಯುತ್ತೆ. ಸೊ ಅವಾಗವಾಗ ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಇದೀಗ ಲೈಟಾಗಿ ಸ್ವಲ್ಪ ಬೆಂದಾಗಿದೆ. ಇವಾಗ ಅರಿಶಿನ ಹಾಕೊಳ್ಳಿ. ಅರಿಶಿನ ಜೊತೆ ಆಲೂಗಡ್ಡೆ ಫ್ರೈ ಆಗಿದ ತಕ್ಷಣ ಬದನೆಕಾಯಿ ಹಾಕೊಳ್ಳಿ. ಇದನ್ನು 5 ನಿಮಿಷ ಕಾಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಒಂದೆರಡು ನಿಮಿಷದ ಕಾಲ ತಟ್ಟೆ ಮುಚ್ಚಿ ಬೇಯೋದಕ್ಕೆ ಬಿಡಿ. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಾವು ಯೂಸ್ ಮಾಡೋದು ನಮ್ಮನೆಯ ಖಾರ ಪುಡಿ. ಸೊ ಇದನ್ನು ಮಾಡೋದು ಹೇಗೆ ಅಂತ ಇನ್ನೊಂದು ವ್ಲಾಗಲ್ಲಿ ಬೇಕಾದರೆ ಅಪ್ಲೋಡ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದು ನಮ್ಮನೆ ಖಾರ ಪುಡಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮಡಿಕೆಗಳಲ್ಲಿ ಬೇಗ ತರಕಾರಿ ಆಲೂಗಡ್ಡೆ ಎಲ್ಲ ಬೇಗ ಬೇಯುತ್ತೆ. ಸೊ ಇದು ಆಲ್ರೆಡಿ ತುಂಬ ಬೆಂದೋಗ್ಬಿಟ್ಟಿದೆ. ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ. ನನಗೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು. ಸೊ ಸ್ವಲ್ಪ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೀಗ ರೆಡಿ ಆಗಿದೆ. ಸೊ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಸೊ ಆ ಗ್ರೇವಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೀರನ್ನ ಎಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಟೇಸ್ಟಿಗೋಸ್ಕರ ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿನ ಹಾಕಿ ಮೇಲ್ಗಡೆಯಿಂದ ಇದೀಗ ಸರ್ವ್ ಮಾಡಿ. ಸೊ ಚಪಾತಿ ಜೊತೆಗೋ ಅಥವಾ ದೋಸೆನೋ ಅಥವಾ ರೈಸೋ ಹಾಕ್ಕೊಂಡು ತಿನ್ನಿ, ಮಸ್ತಾಗಿರುತ್ತೆ. ನಾನು ಇವಾಗ ಚಪಾತಿ ಜೊತೆ ಸರ್ವ್ ಮಾಡ್ತೀನಿ. ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರೋ ತನಕ ಬಾಯ್ ಬಾಯ್.